ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 586ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಗೆ ಭರವಸೆ ನೀಡುವುದಕ್ಕಾಗಿ, ಆಕೆ ನಂಬಿಕೆಯನ್ನು ಗೆಲ್ಲುವುದಕ್ಕಾಗಿ ರಾಮ-ಲಕ್ಷ್ಮಣರ ಭೇಟಿ ಹೇಗಾಯಿತು ಅನ್ನುವಂಥ ಘಟನೆಯನ್ನು ಅವಳ ಮುಂದೆ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸಿ, ಸಿಡಿಸಿದ ಲಕ್ಷ್ಮಣ ಸುಗ್ರೀವನಿಗೆ ರಾಮನ ದುಃಖ, ರಾವಣ ಅಪಹರಿಸಿದ ನಿನ್ನ ವಿಷಯ. ಯಾವ ರೀತಿ ಹನುಮ ಸುಗ್ರೀವನ ದುಃಖಕ್ಕೆ ವಾಲಿ ಕಾರಣ ಇರ್ತಾನೆ, ಅದೇ ರೀತಿಯಾಗಿ ಲಕ್ಷ್ಮಣ ಹೇಳ್ತಾನೆ ರಾಮನ ದುಃಖಕ್ಕೆ ರಾವಣ ಕಾರಣ. ಅಲ್ಲಿ ಸುಗ್ರೀವನ ಹೆಂಡತಿ ಮತ್ತು ರಾಜ್ಯವನ್ನು ಹಿಂದಿರುಗಿಸುವ ವಚನವನ್ನು ರಾಮ ಸುಗ್ರೀವನಿಗೆ ಕೊಡ್ತಾನೆ ಒಪ್ಪಂದದ ಅಡಿಯಲ್ಲಿ. ಅದೇ ರೀತಿ ಸುಗ್ರೀವ ರಾಮನಿಗೆ ವಚನ ಕೊಡ್ತಾನೆ, ಸೀತೆಯನ್ನು ರಾವಣನಿಂದ ಮುಕ್ತಗೊಳಿಸಿ ರಾಮನಿಗೆ ಒಪ್ಪಿಸೋದು. ಕೇಳಿ ಲಕ್ಷ್ಮಣನಿಂದ ನಿನ್ನ ವೃತ್ತ ಸುದ್ದಿ, ಗ್ರಹಣ ಹಿಡಿದ ಸೂರ್ಯನಂತೆ ಮಂಕಾದ ಸುಗ್ರೀವ. ಲಕ್ಷ್ಮಣನಿಂದ ಸೀತೆ ಅಪಹರಿಸಿದ, ರಾವಣ ಅಪಹರಿಸಿದ ಸುದ್ದಿಯನ್ನು ಕೇಳಿದ ತಕ್ಷಣ ಗ್ರಹಣ ಹಿಡಿದು ಕೂಡಲೇ ಸೂರ್ಯ ಹೆಂಗೆ ಮಂಕಾಗ್ತಾನೆ, ಸೂರ್ಯನ ಕಿರಣಗಳು ಹೇಗೆ ವೀಕ್ ಆಗಿ ಬಿಡ್ತಾವೆ, ಕೆಲವೊಂದು ಸಲ ಇಲ್ಲದಾಗವಾಗಿ ಬಿಡ್ತಾವೆ, ಕತ್ಲು ಆವರಿಸಲ್ಲ, ಹಾಗೆ ಸುಗ್ರೀವ ಮಂಕಾಗ್ತಾನೆ. ಇಲ್ಲಿ ಮತ್ತು ವಾಲ್ಮೀಕಿಯವರು ತಮ್ಮ ಒಂದು ಛಂದಸ್ಸು ಶಾಸ್ತ್ರ, ಉಪಮಾ ಅಲಂಕಾರದ ಆರ್ನಮೆಂಟೇಷನ್ ಅಂತ ಕರಿತಾರೆ, ಕಾವ್ಯಕ್ಕೆ ಯಾವ ರೀತಿ ಅಲಂಕಾರಗಳನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮತ್ತು ಕಂಡು ಬರ್ತಿದೆ. ಅಲ್ಲಲ್ಲಿ ಭೂಮಿಗೆ ಬಿದ್ದಿದ್ದವು ನೀ ಧರಿಸಿದ ಆಭರಣಗಳು, ರಾವಣ ಹಿಡಿತದೆ ತಪ್ಪಿಸಿಕೊಳ್ಳುವಾಗ ನೀ. ಹನುಮಾನ್ ಹೇಳ್ತಾನೆ, ನಿನ್ನ ರಾವಣ ಹೊತ್ಕೊಂಡು ಹೋಗೋ ಕಾಲಕ್ಕೆ ನೀನು ಅವನ ಕಡೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅಲ್ಲೆಲ್ಲ ನಿನ್ನ ಮೈಮೇಲೆ ಇದ್ದಂತಹ ಆಭರಣಗಳು ಕಳಿಸಿ ಬೀಳ್ತಾ ಇದ್ದವು, ಹರಿದು ಬೀಳ್ತಾ ಇದ್ದೇವೆ. ನೀನು ಕೆಲವೊಂದು ಕಡೆಗೆ ಆ ಗುರುತವನ್ನು ಚೆಲ್ತಾ ಹೊಂಟಿದ್ದಿ, ಅದನ್ನು ನೋಡಿದೆವು ಅಂತ ಹೇಳ್ತಾವ. ಅಲ್ಲಲ್ಲಿ ಭೂಮಿಗೆ ಬಿದ್ದವು ನೀ ಧರಿಸಿದ ಆಭರಣಗಳು, ರಾವಣ ಹಿಡಿದ ತಪ್ಪಿಸಿಕೊಳ್ಳುವಾಗ ನೀ ತೋರಿಸಿದ ನೀ ಚೆಲ್ಲಿದ ಆಭರಣ. ರಾಮನಿಗೆ ಸುಗ್ರೀವ, ನೀನು ಗಂಟುಗಟ್ಟೆ ಒಗೆದಿದ್ದಿ, ಇವ್ರ ಮ್ಯಾಗ ಕೂತಾಗ ಅವರು ತೊಗೊಂಡಿರ್ತಾರೆ, ಮತ್ತು ನಿನ್ನ ಆಭರಣಗಳನ್ನು ಅಲ್ಲಿ ಹೋಗುವ ಎಲ್ಲ ಬಿದ್ಕೊಂಡು ಹೋಗಿರ್ತಾವೆ. ಅವೆಲ್ಲನೂ ಏನು ಮಾಡ್ತಾನೆ ಸುಗ್ರೀವ ರಾಮನಿಗೆ ತೋರಿಸ್ತಾನೆ, ನೋಡು ಇವೇ ಏನೋ ಸೀತೆ ಆಭರಣಗಳು, ರಾವಣ ಹಿಂಗೆ ಒಬ್ಬ ಸ್ತ್ರೀ ಅಪಹರಿಸ್ಕೊಂಡು ಹೋಗ್ತಾ ಇದ್ದಾಗ ಅವಳು ನನಗೆ ಕೊಟ್ಟಂಥ ಆಭರಣಗಳು ಅಂಥೇಳಿ ಸುಗ್ರೀವ ರಾಮನಿಗೆ ತೋರಿಸ್ತಾನೆ ಅಂತ ಸೀತೆಗೆ ಹನುಮ ಹೇಳ್ತಾನೆ. ಗುರುತಿಸಿ ರಾಮ ನಿನ್ನ ಆಭರಣಗಳ ಶೋಕದಿ ಪ್ರಜ್ಞಾಹೀನನಾದ ರಾಮ. ಗೊತ್ತಾಯ್ತು, ನೋಡಿದ ತಕ್ಷಣ ಇವು ಸೀತೆಯ ಆಭರಣಗಳು, ರಾವಣನೇ ಅಪಹರಿಸ್ಕೊಂಡು ಹೋಗ್ಯಾನಂತ ತಿಳ್ಕೊಂಡು ದುಃಖದಿಂದ ಪ್ರಜ್ಞಾಹೀನನಾಗಿ ಕೆಲವೊಂದು ಕ್ಷಣ ಏನು ಮಾಡ್ತಾನಂದರೆ ಪ್ರಜ್ಞಾಹೀನನಾಗಿ ಕುಶಿತನ. ಎಚ್ಚರಿಸಿದೇನು ಸ್ವಾಂತನ ಹೇಳಿ ರಾಮನ, ಮಹಾಬಲಿ ರಾಮ ಸೋತಿದ್ದನ್ನು ಶೋಕದಲ್ಲಿ ನಿನ್ನ ಒಂದು ವಿರಹದ ಶೋಕದಾಗ, ನಿನ್ನ ಒಂದು ಅಗಲಿಕೆಯ ಶೋಕದಾಗ ರಾಮ ಸಂಪೂರ್ಣವಾಗಿ ಸೋತು ಹೋಗಿದ್ದ. ಮಹಾಪರಾಕ್ರಮಿ ಇದ್ದರೂ ಕೂಡ ನಿನ್ನ ಒಂದು ದುಃಖದಲ್ಲಿ ಪೂರ್ಣ ಸೋತು ಹೋಗಿದ್ದ. ಅದಕ್ಕೆ ಅವನಿಗೆ ಏನಾಯಿತು, ನಾವು ಸಂತೈಸಿದೆವು, ಸಾಂತ್ವನವನ್ನು ಹೇಳಿದೆವು ಅಂತ ಹೇಳ್ತಾನೆ. ಓ ಸೀತಾದೇವಿ, ರಾಮನಲ್ಲಿ ಕುದಿಯುತ್ತಿದೆ ನಿನ್ನ ವಿರಹ ಜ್ವಾಲೆ, ಜ್ವಾಲಾಮುಖಿಯಂತೆ. ಮತ್ತಿಲ್ಲಿ ಉಪಮಾ ಅಲಂಕಾರ, ನಿನ್ನ ವಿರಹದ ದುಃಖ ರಾಮನಲ್ಲಿ ಕುದಿತಾ ಇದೆ. ಹೇಗಪ್ಪ ಅಂದರೆ ಜ್ವಾಲಾಮುಖಿ ಭೂಗರ್ಭದಲ್ಲಿ ಹೇಗೆ ಕುದಿತಾ ಇರ್ತದೆ, ಸ್ಫೋಟಗೊಳ್ತದಲ್ಲ ಒಮ್ಮೆಲೆ, ಹಾಗೆ ನಿನ್ನೇನು ರಾವಣ ಅಪಹರಿಸಿಕೊಂಡು ಹೋಗ್ಯಾನ, ಏನು ನಿನ್ನ ವಿರಹದ ದುಃಖ ಅವನಲ್ಲಿದೆ, ಅದು ಜ್ವಾಲಾಮುಖಿಯಂತೆ ಕುದಿತಾ ಇದೆ ಅಂತ ಹೇಳ್ತಾನೆ. ಜ್ವಾಲೆ ಮನೆ ಸುಡುವಂತೆ ರಾಮನ ಸುಡುತ್ತಿದೆ ನಿನ್ನ ನೆನಪು ಶೋಕ ಜ್ವಾಲೆ. ನೋಡ್ರಿ ಇಲ್ಲಿ ಕಾವ್ಯದ ಒಂದು ಎಷ್ಟು ಚಂದ ಹೇಳ್ತಾರೆ, ಯಾವ ರೀತಿಯಾಗಿ ಜ್ವಾಲೆ ಉರಿ ನಾಲಿಗೆ ಅಂತ ಕರಿತೇವೆ ನಾವು ಈ ಕಡೆಗೆ,
ಮನೆಯನ್ನು ಸುಟ್ಟು ಹಾಕ್ತದೆ. ಇಲ್ಲೇ ಒಂದು ಕಡೆ ಬೆಂಕಿ ಹಚ್ಚಿದಾಗ ಅದರದ್ದು ನ್ಯಾಲಿಗೇನು ಬರ್ತದಲ್ಲ, ಜ್ವಾಲೆ ಹೊರಗೇನು ಬರ್ತದಲ್ಲ, ಉರಿತಾ ಇರ್ತದೆ ಸಡ್ದ ಅಂತ ಹೇಳ್ಕೊಂಡ. ಆ ಜ್ವಾಲೆ ಯಾವ ರೀತಿ ನೋಡ್ತಿದ್ದಂತೆ ಮನೆಯನ್ನು ಸುಡ್ತದೆ, ಆ ರೀತಿ ನಿನ್ನ ಶೋಕದ ಜ್ವಾಲೆ, ನೆನಪಿನ ಜ್ವಾಲೆ ರಾಮನನ್ನು ನಿತ್ಯ ಸುಡ್ತಾ ಇದೆ ಅಂಥೇಳಿ ಹನುಮ ರಾಮನಲ್ಲಿ ಕಂಡಂಥ ಸೀತೆಯ ದುಃಖದ ಬಗ್ಗೆ ಸೀತೆಗೆ ಮನವರಿಕೆ ಮಾಡಿಕೊಡ್ತಾನೆ. ಭೂಕಂಪನದಿ ಪರ್ವತ ನಲುಕಿದಂತೆ ರಾಮ ನಲುಗುತ್ತಿಹನು ನಿನ್ನ ಶೋಕದಲ್ಲಿ. ನೋಡ್ರಿ ಮತ್ತೊಂದು ಮಾಲಂಕಾರ. ಯಾವ ರೀತಿ ಭೂಕಂಪದಿಂದ ಪರ್ವತ ಅಲಗಾಡ್ತದ, ನಡಕೊಡ್ತದ, ಪರ್ವತ ನಲುಗ್ತದ, ಕಂಪಿಸ್ತದ, ಅದೇ ರೀತಿ ನಿನ್ನ ಶೋಕದಲ್ಲಿ ರಾಮ ಕಂಪಿಸುತ್ತಿರುವನು ಅಂತ ಹೇಳ್ತಾನೆ. ಓ ಸೀತೆ, ನಿನ್ನ ಅರಸುತ್ತಿಹನು ರಾಮ ಅರಣ್ಯ, ನದಿ, ಜಲಪಾತಗಳಲ್ಲಿ. ನಿನ್ನ ಹುಡ್ಕೊಂತ ಬಂದಾನ. ನಿನ್ನ ಒಂದು ವಿರಹದ ಹುಚ್ಚಿನಲ್ಲಿ ಒಂದು ಕಡೆ ಸಿಟ್ಟು, ಒಂದು ಕಡೆ ಹುಚ್ಚು, ಎಲ್ಲ ಕಡೆ ನೋಡ್ಕೊತ ಬಂದಾನ. ಅವ ನೋಡದೇ ಇದ್ದಂಥ, ಹುಡುಕದೇ ಇದ್ದಂಥ ಯಾವ ನದಿ ಇಲ್ಲ, ಅರಣ್ಯಗಳಿಲ್ಲ, ಜಲಪಾತಗಳಿಲ್ಲ, ಕೊಳ್ಳಗಳಿಲ್ಲ, ಎಲ್ಲೆಲ್ಲಿ ಒಂದಿದೆ ಎಲ್ಲ ಕಡೆ ಹುಡುಕೊಂಡ ಬಂದಾನ. ಓ ಸೀತೆ, ರಾವಣ ಮತ್ತು ಅವನ ಸೈನ್ಯ ಸಂಹರಿಸಿ ಹಿಂಪಡೆಯುವನು ರಾಮ ನಿನ್ನ ಶೀಘ್ರ. ರಾಮನಲ್ಲಿಯ ಒಂದು ಶೌರ್ಯ ನೋಡಬೇಕಾದ್ರೆ ನಾ ಸುದ್ದಿ ಮುಟ್ಟಿದ ತಕ್ಷಣ ರಾಮ ಲಂಕೆಗೆ ಬಂದು ರಾವಣ ಅವನ ಸೈನ್ಯವನ್ನು ಸಂಹಾರ ಮಾಡಿ ನಿನ್ನನ್ನು ಹಿಂದಕ್ಕೆ ನಿನ್ನನ್ನು ಪಡೆದುಕೊಳ್ಳುವನು ಅನ್ನುವಂತಹ ಭರವಸೆಯ ಮಾತನ್ನು ಹನುಮಾನನು ಸೀತೆಗೆ ಹೇಳ್ತಾನೆ. ಸ್ನೇಹ ಒಪ್ಪಂದದಂತೆ ವಧಿಸಿದ ರಾಮ ವಾಲಿನ ನಿನ್ನ ಹುಡುಕೋ ಹೊಣೆ ಸುಗ್ರೀವನ. ಆ ಸ್ನೇಹ ಒಪ್ಪಂದದ ಪ್ರಕಾರ ಸುಗ್ರೀವನಿಗೆ ವಚನ ಕೊಟ್ಟಂತೆ ವಾಲಿನ ಕೊಂದವ. ರಾಮ ವಾಲಿಯನ್ನು ವಧಿಸಿ ಸುಗ್ರೀವನ ಪತ್ನಿ ಮತ್ತು ರಾಜ್ಯವನ್ನು ಅವನು ಹಿಂದಿರಿಸಿಕೊಟ್ಟಾನ. ಇನ್ನು ಜವಾಬ್ದಾರಿ ಯಾರ್ದು ಬಂತು? ಈಗ ನೀ ಇಲ್ಲಿ ಅದಿ ಅಂತ ಗೊತ್ತಾಯಿತು. ಇನ್ನು ನಿನ್ನ ಇಲ್ಲಿ ಹುಡುಕೊಂಡು ಬಂದು ರಾವಣನ ಜೊತೆಗೆ ಯುದ್ಧ ಮಾಡಿ ನಿನ್ನ ಮುಕ್ತಗೊಳಿಸಿ ರಾಮನಿಗೆ ಒಪ್ಪಿಸುವ ಜವಾಬ್ದಾರಿ ಯಾರದು? ಸುಗ್ರೀವನದು ಅಂತ ಹೇಳ್ತಾರೆ. ನೋಡಿ, ರಾಮ ಪರಾಕ್ರಮಿ ಒಬ್ಬನೇ ರಾವಣ ಸೈನ್ಯವನ್ನು ಸಂಹಾರ ಮಾಡಿ ಗೆಲ್ಲುವ ಸಾಮರ್ಥ್ಯ ಇತ್ತು, ಹನುಮನಿಗೆ ಗೊತ್ತಿತ್ತು. ಆದರೂ ಕೂಡ ಅವನು ಹೇಳಿದಂದ್ರೆ ಸುಗ್ರೀವ ಕೊಟ್ಟ ವಚನದಂತೆ ಸುಗ್ರೀವ ಬಂದು ಏನು ಮಾಡ್ತಾನೆ, ಇವನ ವಿರುದ್ಧ ಯುದ್ಧ ಮಾಡಿ ನಿನ್ನನ್ನು ಮುಕ್ತಗೊಳಿಸ್ತಾನನ್ನುವಂಥ ಭರವಸೆಯನ್ನು ಹೇಳ್ತಾನೆ. ವಾಲಿಪುತ್ರ ಅಂಗದನ ಹೇಳ್ತಾನೆ, ಆ ಹುಡುಕೋ ಹೊಣೆ ಸುಗ್ರೀವನದು. ರಾಮ ಸುಗ್ರೀವರ ದೂತ ನಾ ಹನುಮಾನ, ಹುಡುಕಲು ನಿನ್ನ ಬಂದಿರುವೆ ನಾನಿಲ್ಲಿ ಅವರಾಜ್ಞೆಯಂತೆ. ರಾಮ ಮತ್ತು ಸುಗ್ರೀವರ ದೂತ ನಾನು, ಮೆಸೇಜರ್ ನಾನು, ಸಂದೇಶವನ್ನು ನೀಡಲು ಬಂದೆ ನಾನು ನಿನಗೆ. ಅದಕ್ಕೆ ಅವರ ಆಜ್ಞೆಯಂತೆ ನಾನು ನಿನ್ನನ್ನು ಹುಡುಕೊಂಡು ಅವರ ಸಂದೇಶವನ್ನು ನನಗೆ ತಿಳಿಸಲು ನಾನು ಬಂದಿರುವೆ. ಈಗ ನಂಬು ನನ್ನಂತ ಹೇಳ್ತಾನೆ. ಕಳಿಸಿಯನು ಬಲಶಾಲಿ ಸುಗ್ರೀವನು ವಾನರ ಸೈನ್ಯ ಭೂಮಂಡಲದಲ್ಲಿ ಎಲ್ಲ ಕಡೆ ಹುಡುಕಲು ನಿನ್ನ. ಇಡೀ ವಾನರ ಸೈನ್ಯವನ್ನೇ 4 ತಂಡ ಮಾಡಿ 4 ದಿಕ್ಕಿನತ್ತ ನಿನ್ನ ಹುಡುಕಲಿಕ್ಕೆ ಸುಗ್ರೀವ ಈಗಾಗಲೇ ವಾನರ ಸೈನ್ಯವನ್ನು ಕಳಿಸ್ಯಾನ. ನಾವು ಒಂದು ಗುಂಪು, ದಕ್ಷಿಣಕ್ಕೆ ಹುಡುಕೋತ ಬಂದಂಥ ಒಂದು ಗುಂಪು. ವಾಲಿಪುತ್ರ ಅಂಗದನ ನೇತೃತ್ವದಲ್ಲಿ ಬಂದೆವು ದಕ್ಷಿಣದತ್ತ ಹುಡುಕಲು ನಿನ್ನ. ವಾಲಿಪುತ್ರನ ಮಗ ಯಾರು? ಅಂಗದನ ನೇತೃತ್ವದಲ್ಲಿ ನಾವು ದಕ್ಷಿಣಕ್ಕೆ ನಿನ್ನ ಹುಡುಕ್ಲಿಕ್ಕೆ ಈ ಕಡೆಗೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಹನುಮ ಮತ್ತೆ ನಡೆದಂಥ ಘಟನೆಗಳನ್ನು ಸೀತೆ ಮನವರಿಕೆ ಮಾಡುವ ಸಲುವಾಗಿ ಹೇಗೆ ಹೇಳ್ತಾನೆ, ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.